ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆಶಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತು ಹೊಸ ವರ್ಷ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಹೊಸ ವರ್ಷದ ಪ್ರಯುಕ್ತ ನಾವೆಲ್ಲ ಸಿಗಂದೂರ್ಗೆ ಹೋಗೋಣ ಬೈಕಲ್ಲಿ ಅಂತ ಹೊರಟಿದ್ದೀವಿ. ದೇವಸ್ಥಾನದಿಂದ ಈ ವರ್ಷ ಸ್ಟಾರ್ಟ್ ಮಾಡೋಣ ಅಂತ. ಅದರ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ನೋಡೋಣ ಬನ್ನಿ. ನಾವು ಬೆಳಗ್ಗೆ 6 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಫುಲ್ಲು ಚಳಿ ಬೇರೆ ಇತ್ತು. ಫುಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. 6 ಗಂಟೆ ಹೊರಡೋಕ್ಕಾಗಲಿಲ್ಲ, ನನ್ನ ತಮ್ಮ ಬರೋದು ಲೇಟ್ ಮಾಡಿದ. ಸೊ ಲೇಟ್ ಆಯಿತು. 8 ಗಂಟೆಗೆ ನಾವು ತರೀಕೆರೆ ಬಿಟ್ವಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು. 4 ಅವರ್ಸ್ ಜರ್ನಿ ಆಯಿತು. ಅಲ್ಲೇ ನಿಲ್ಲಿಸ್ಕೊಂಡು ತಿಂಡಿ ಅದು ಇದು ಮಾಡಿಕೊಂಡು ಹೋದ್ವಿ. ಶಿವಮೊಗ್ಗದಲ್ಲಿ ನಿಲ್ಲಿಸ್ಕೊಂಡು ತಿಂಡಿ ತಿಂದ್ಕೊಂಡು ಹೋಗಿದ್ದು. ತರೀಕೆರೆಯಿಂದ ಸಿಗಂದೂರಿಗೆ 162 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಆಮೇಲೆ ಲಾಂಚಲ್ಲಿ ಹೋಗ್ಬೇಕಂತ ಆಸೆ ಇತ್ತು, ಬಟ್ ಲಾಂಚ್ ಸ್ಟಾಪ್ ಮಾಡಿದ್ದಾರೆ. ಹೊಸ್ದಾಗಿ ಈಗ ಸೇತುವೆ ಮಾಡಿದ್ದಾರಲ್ಲ, ಅದ್ರ ಮೇಲೆ ಹೋಗಬೇಕು. ಅಲ್ಲಿ ತುಂಬಾ ಜನ ಇದ್ದರು. ವೀಡಿಯೋಸು ಫೋಟೋಸು ಎಲ್ಲ ತಗೊಳ್ತಾಯಿದ್ರು. ನಾವು ಅಲ್ಲೇ ನಿಲ್ಲಿಸ್ಕೊಂಡು ವೀಡಿಯೋಸು ಒಂದು ಸ್ವಲ್ಪ ಫೋಟೋಸು ಮಾಡ್ಕೊಂಡ್ವಿ. ಅಲ್ಲಿ ನೇಚರು ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಹೋಗಿದ್ದೀರಾ, ಯಾರೆಲ್ಲ ಹೋಗೋದು ಮಿಸ್ ಮಾಡ್ಕೊಂಡಿದ್ದೀರಾ, ಪ್ಲೀಸ್ ಕಾಮೆಂಟ್ ಮಾಡಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಯಾರು ಮ್ಯಾಪ್ ನಂಬ್ಕೊಂಡು ಮಾತ್ರ ಹೋಗಬೇಡಿ. ನಾವು ಮ್ಯಾಪ್ ಹಾಕ್ಕೊಂಡು ಫಸ್ಟ್ ಟೈಮ್ ಅಷ್ಟು ದೂರ ಹೋಗಿದ್ದು, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಮ್ಯಾಪ್ ಹಾಕ್ಕೊಂಡು ಹೋದ್ವಿ. ಕೆರೆ ಹತ್ರ ಎಲ್ಲ ಕರ್ಕೊಂಡೋಗಿ ಬಿಟ್ಬಿಡ್ತದ್ದು. ಸೊ ಅದಕ್ಕೋಸ್ಕರ ಯಾರೂ ಮ್ಯಾಪ್ ನಂಬ್ಕೊಂಡು ಹೋಗಬೇಡಿ, ಅಕ್ಕಪಕ್ಕ ವಿಚಾರಿಸ್ಕೊಳ್ಳಿ. ಮ್ಯಾಪ್ ಜೊತೆ ಅಕ್ಕಪಕ್ಕ ವಿಚಾರಿಸ್ಕೊಂಡ್ರೆ ಬೆಟರು. ಹಂಗೂ ಹಿಂಗೂ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. 12 ಗಂಟೆ ಆಯಿತು ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ. ಅಲ್ಲಿ ಸೇತುವೆಯಿಂದ ಮತ್ತು ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ಹೊರಟ್ವಿ. ಅಲ್ಲೋಗಿ ದೇವಸ್ಥಾನದಲ್ಲಿ ಫುಲ್ಲು ರಶ್ ಆಗಿತ್ತು. ಎಲ್ಲ ನ್ಯೂ ಇಯರ್ ಪ್ರಯುಕ್ತ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದರು. ತುಂಬಾ ರಶ್ ಆಗಿತ್ತು. ನಾವು ಅಷ್ಟು ದೂರದಿಂದ ಬಂದಿದ್ವಲ್ಲ, ಫುಲ್ ಸುಸ್ತಾಗಿತ್ತು. ಹಂಗೆ ಮಸಾಲ ಸೋಡಾ ಕುಡಿದ್ವಿ. ಆಮೇಲೆ ಹೋಗಿ ಮಸಾಲ ಸೋಡಾ ಕುಡಿದು ದೇವ್ರ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಫುಲ್ ರಶ್ ಆಗಿತ್ತು ಅಲ್ಲೂ. ಒಳಗೆ ಫೋನು ಕ್ಯಾಮ್ರಾ ಏನೂ ಅಲೋ ಇರಲಿಲ್ಲ. ಹೊರಗಿಂದ ಮಾತ್ರ ಒಂದು ಸ್ವಲ್ಪ ವೀಡಿಯೋ ಫೋಟೋಸ್ ತೊಗೊಂಡ್ವಿ. ಅಲ್ಲಿ ಬಸಪ್ಪ ಕಂಡ್ರು, ಅವ್ರದ್ದೊಂದು ವೀಡಿಯೋ ಫೋಟೋ ಮಾಡಿಕೊಂಡೆ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೊರಗೆ ಬರೋ ಅಷ್ಟೊತ್ತಿಗೆ 1 ಗಂಟೆ ಆಯಿತು ಅನಿಸುತ್ತೆ ಮೋಸ್ಟ್ಲಿ. ಅಲ್ಲಿಂದ ಹೊರಗೆ ಬಂದ್ವಿ. ಅಲ್ಲಿಂದ ಹೊರಗೆ ಬರ್ತಿದ್ದಂಗೆ ಅಲ್ಲಿ ಭೂತಯ್ಯನ ಗುಡಿ ಅಂತ ಇನ್ನೊಂದು ದೇವಸ್ಥಾನ ಇದೆ. ಅಲ್ಲೋಗಿ ಆ ದೇವ್ರಿಗೆ ಕೈ ಮುಗಿದು ಬಂದ್ವಿ. ಅಲ್ಲಿ ಊಟದ್ದು ಅನ್ನ ಪ್ರಸಾದ ಕೊಡ್ತಾರಲ್ಲ, ಅಲ್ಲೋದ್ವಿ. ಅಲ್ಲೂ ಫುಲ್ ಕ್ಯೂ ಇತ್ತು. ಅಲ್ಲಿ ಊಟ ಮಾಡ್ಕೊಂಡು ಆ ಕ್ಯೂವಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ನಾವು ಹೋಟೆಲಲ್ಲಿ ತಿನ್ಕೊಳ್ಳೋಣ ಅಂತ ಬಂದ್ವಿ. ಹೊರಗೆ ಹೋಗಿ ಒಂದು ಸ್ವಲ್ಪ ಹೊರಗೆ ಊಟ ಮಾಡಿಕೊಂಡು ಹೊರಟ್ವಿ. ಮನೆಗೆ ಹೋಗೋ ಅಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿತ್ತು. ಫುಲ್ಲು ಸುಸ್ತಾಗಿತ್ತು ಬೈಕ್ ಓಡಿಸಿ, ಲಾಂಗ್ ಜರ್ನಿ ಆಯ್ತಲ್ಲ. ಸೊ ಅದಕ್ಕೆ ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.